ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾರ್ಟ್ ದ ವೀಡಿಯೋ. ಇವತ್ತು 1:30ಗೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. ಸೊ ಆ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು 11ನೇ ತಾರೀಕು ನಡೀತಾ ಇದೆ 1:30ಗೆ. ಸೊ ಪ್ಲೇಯಿಂಗ್ 11 ಬಗ್ಗೆ ಚರ್ಚೆ ಮಾಡೋಣ. ಯಾರು ಇರ್ತಾರೆ ಇಂಡಿಯಾ ಟೀಮಲ್ಲಿ, ನ್ಯೂಜಿಲೆಂಡ್ ಟೀಮಲ್ಲಿ ಯಾರು ಇರ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ಲೇಸ್ ಎಲ್ಲಿಪ್ಪ ಅಂತಂದರೆ ಇದು ವಡೋದರ, ಇದು ಗುಜರಾತ್ ಒಂದು ರಾಜ್ಯದಲ್ಲಿ ಬರುತ್ತೆ ವಡೋದರ. ಸೊ ಇವಾಗ ಏನಪ್ಪ ಅಂದರೆ ನ್ಯೂಜಿಲೆಂಡ್ ಟೀಮ್ದ 11 ಆಟಗಾರರ ಪಟ್ಟಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಎರಡೂ ತಂಡದ ಆಟಗಾರರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಟೀಮನ್ನು ಕಮೆಂಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾರಪ್ಪ, ಡೆವನ್ ಕಾನ್ವೆ ಅವರು, ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟರಾಗಿ ಓಪನ್ ಮಾಡ್ತಾರೆ ನ್ಯೂಜಿಲೆಂಡ್ ಕಡೆಯಿಂದ. ಇವರಿಗೆ ಸಾಥ್ ಕೊಡೋದು ಯಾರು ಬರ್ತಾರಪ್ಪ ಅಂದರೆ ವಿಲ್ ಹೆಂಗ್ ಅವರು ಬರ್ತಾರೆ. ಇವರು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಮೂರನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂದರೆ ಡೈರಿ ಮಿಚೆಲ್ ಅವರು ಬರ್ತಾರೆ. ಇವರು ಕೂಡ ಒಳ್ಳೆಯ ಫಾರ್ಮ್ನಲ್ಲಿ ಟಚಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಾಲ್ಕನೇ ಒಂದು ಸಾಲ್ಟಲ್ಲಿ ಯಾರು ಬರ್ತಾರೆ ಅಂತಂದರೆ ಬ್ರೆಸೆಲ್ ಅವರು ಬರ್ತಾರೆ. ಇವರು ಕ್ಯಾಪ್ಟನ್ ಆಗಿರ್ತಾರೆ ನ್ಯೂಜಿಲೆಂಡ್ ಟೀಮ್ದ. ಒಂದು 5ನೇ ಪೊಸಿಷನ್ ಗ್ಲೇನ್ ಫಿಲಿಪ್ಸ್ ಅವರು ಬರ್ತಾರೆ. ಇವರು ಎಂಥ ಆಟಗಾರ ಅಂತ ಎಲ್ಲರಿಗೂ ಗೊತ್ತಿರೋ ಒಳ್ಳೆ ಫೀಲ್ಡರ್ ಕೂಡ ಇವರು. 6ನೇ ಪೊಸಿಷನಲ್ಲಿ ಹೆನ್ರಿ ನಿಕೋಲಸ್ ಅವರು ಬರ್ತಾರೆ. ಇವರು ಸೂಪರ್ ಆಲ್ರೌಂಡರ್ ಅಂತ ಹೇಳ್ಬೋದು. 7ನೇ ಒಂದು ಪೊಸಿಷನಲ್ಲಿ ಜಾಸ್ ಕ್ಲಾರ್ಕ್ಸನ್ ಅಂತವ್ರು ಬರ್ತಾರೆ. ಇವರು ಹೊಸದಾಗಿ ಬಂದಿದ್ದಾರೆ, ಇವಾಗ ಟೂರ್ ಮಾಡಿದ್ದಾರೆ ಇಂಡಿಯಾಗೆ. 8ನೇ ಪೊಸಿಷನಲ್ಲಿ ನಿಕ್ ಕೆಲ್ಲಿ, ಇವರು ಸಹ ಹೊಸದಾಗಿ ಇದ್ದಾರೆ ಅಂತ ಹೇಳ್ಬೋದು. 9ನೇ ಒಂದು ಪೊಸಿಷನಲ್ಲಿ ಯಾರ್ದ ಕ್ಲೇನ್ ಜೆಮಿಸನ್ ಅವ್ರು ಬರ್ತಾರೆ. ಇವರು ಹೈಟ್ ಇದ್ದಾರೆ, ಒಳ್ಳೆ ಪೇಸ್ ಇದೆ, ಜನ್ರೇಟ್ ಮಾಡ್ತಾರೆ. 10ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಮಿಚೆಲ್ ರಾಯ್ ಅವರು ಬರ್ತಾರೆ. ಇವರು ಒಳ್ಳೆ ಆಟಗಾರ ಅಂತ ಹೇಳ್ಬೋದು. 11ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಅಶೋಕ್ ಅವರು ಬರ್ತಾರೆ. ಇವರು ಇಂಡಿಯಾ ಟೀಮಿಗೆ ನ್ಯೂ ಟೂರ್ ಆಗಿರುತ್ತೆ ಇವ್ರದ್ದು. ಸೊ ಇವಾಗ ನೆಕ್ಸ್ಟು ಇಂಡಿಯಾ ಟೀಮದ ಒಂದು 11 ಆಟಗಾರರ ಪಟ್ಟಿಯನ್ನು ನೋಡೋಣ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾರು ಬರ್ತಾರಪ್ಪ ಅಂದರೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಬರ್ತಾರೆ. ಇವ್ರ ಜೊತೆಗೆ ಓಪನರಾಗಿ ಯಾರು ಬರ್ತಾರಪ್ಪ ಅಂದರೆ ಹಿಟ್ಮ್ಯಾನ್ ಆದಂಥ ರೋಹಿತ್ ಶರ್ಮಾ ಅವರು ಬರ್ತಾರೆ. ಇದ್ರ ಜೊತೆಗೆ ಇವರು ಇವಾಗ ರೀಸೆಂಟ್ ಒಳ್ಳೆ ಫಾರ್ಮಲ್ಲಿದ್ದಾರೆ. 3ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋದು ದ ಕಿಂಗ್ ಕೊಹ್ಲಿ ಅವರು ಬರ್ತಾರೆ. ಇವರು ಅಂಕರ ರೀಸೆಂಟಲ್ಲಿ ಒಳ್ಳೆ ಫಾರ್ಮಲ್ಲಿದೆ ಹೇಳ್ಬೋದು. ಇವಾಗ ಇಂಜೂರಿಯಿಂದ ಕಮ್ಬ್ಯಾಕ್ ಮಾಡಿದ 4ನೇ ಪೊಸಿಷನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಬರ್ತಾರೆ. ಇವರು ಯಾವ ಥರ ಆಟ ಆಡ್ತಾರೆ ಈ ಪಂದ್ಯದಲ್ಲಿ ನೋಡೋಣ. 5ನೇ ಪೊಸಿಷನಲ್ಲಿ KL ರಾಹುಲ್ ಬರ್ತಾರೆ. ಇವರು ಅಂಕರ ಹಿಂದಿನ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದರು. ಇವರು ಚೆನ್ನಾಗಿ ಫಾರ್ಮಲ್ಲಿದ್ದಾರೆ ಇವಾಗ. 6ನೇ ಪೊಸಿಷನಲ್ಲಿ ರವೀಂದ್ರ ಜಡೇಜಾ ಅವರು ಬರ್ತಾರೆ. ಇವರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. 7ನೇ ಒಂದು ಪೊಸಿಷನ್ ಯಾರು ಬರ್ತಾರೆ ಅಂದರೆ ವಾಷಿಂಗ್ಟನ್ ಸುಂದರ್ ಅವರು ಬರ್ತಾರೆ. ಇವಾಗ ಅವರು ರೀಸೆಂಟಾಗಿ ಯಾವುದೇ ಪಂದ್ಯ ಆಡ್ತಾ ಇಲ್ಲ, ಇವಾಗ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. 8ನೇ ಪೊಸಿಷನ್ ಹರ್ಜಿತ್ ರಾಣಾ ಅವರು ಬರ್ತಾರೆ. ಇವರು ODIನಲ್ಲಿ ಹಿಂದಿನ ಪಂದ್ಯದಲ್ಲಿ ಕೂಡ ಇದ್ದರು. 9ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂದರೆ ಕುಲ್ದೀಪ್ ಯಾದವ್ ಅವರು ಬರ್ತಾರೆ. ಇವರು ಮಿಸ್ಟ್ರಿ ಸ್ಪಿನ್ನರ್ ಅಂತ ಹೇಳ್ಬೋದು, ವರ್ಲ್ಡ್ ನಂಬರ್ ಕ್ಲಾಸ್ ಬೌಲರ್ ಅಂತ ಹೇಳ್ಬೋದು. 10ನೇ ಪೊಸಿಷನಲ್ಲಿ ಮೊಹಮ್ಮದ್ ಸಿರಾಜ್, ಇವ್ರಿಗಂಕ ವೆರಿ ಇಂಪಾರ್ಟೆಂಟ್ ಕಮ್ಬ್ಯಾಕ್ ಆಗಿರುತ್ತೆ. 11ನೇ ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಹರ್ಷದೀಪ್ ಸಿಂಗ್ ಅವರು ಬರ್ತಾರೆ.